ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಸಿದ್ದೇಶ್ವರ ಸ್ವಾಮೀಜಿಯವರ ಪುಸ್ತಕದಿಂದ ಒಂದು ಪುಟವನ್ನು ಓದಲಿದ್ದೇನೆ. ಮನುಷ್ಯನು ಬಹಳ ಸುದೈವಿ, ಏಕೆಂದರೆ ಪ್ರಪಂಚದಲ್ಲಿ ಯಾವ ಪ್ರಾಣಿಗಳಿಗೂ ಇರಲಾರದ ಮಾತಿನ ಸಾಮರ್ಥ್ಯವನ್ನು ಮಾನವನು ಪಡೆದಿದ್ದಾನೆ. ಎಷ್ಟೇ ಸೂಕ್ಷ್ಮವಾದಂತಹ ಭಾವನೆಗಳಿರಲಿ, ವಿಚಾರಗಳಿರಲಿ, ಅವುಗಳನ್ನು ಮಾತಿನಲ್ಲಿ ಅಥವಾ ಶಬ್ದಗಳಲ್ಲಿ ಮನುಷ್ಯ ಅಭಿವ್ಯಕ್ತ ಮಾಡಬಲ್ಲ. ಪ್ರಾಣಿಗಳಿಗೆ ಇಂತಹ ಮಾತಿನ ಕಲೆ ಇಲ್ಲ. ಕೇವಲ ಹಸಿವು, ಭಯ, ಸಿಟ್ಟು ಮೊದಲಾದ ಕೆಲವು ಭಾವನೆಗಳನ್ನು ಸಾಂಕೇತಿಕ ಧ್ವನಿಗಳಲ್ಲಿ ಪ್ರಾಣಿಗಳು ಅಭಿವ್ಯಕ್ತ ಮಾಡಬಲ್ಲವು ಅಷ್ಟೇ. ಜಗತ್ಪ್ರಸಿದ್ಧ ಚಿತ್ರಕಲಾವಿದನಿಗೂ ಶೀಘ್ರವಾಗಿ ಚಿತ್ರಿಸಲಾಗದ್ದನ್ನು ಒಂದು ಶಬ್ದವು ಕ್ಷಣಾರ್ಧದಲ್ಲಿ ಚಿತ್ರಿಸುತ್ತದೆ. ಸೂರ್ಯೋದಯ ಎಂದರೆ ಸಾಕು, ಸಾವಿರಾರು ಜನರ ಮನಸ್ಸಿನಲ್ಲಿ ಸೂರ್ಯೋದಯ ಮೂಡಿಬಿಡುತ್ತದೆ ಅಷ್ಟೇ. ವಿಶ್ವ ಎಂಬ ಒಂದು ಶಬ್ದ ನುಡಿದರೆ ಸಾಕು, ಕೋಟಿ ಕೋಟಿ ಜನರ ಮನದಲ್ಲಿ ಸಮಸ್ತ ವಿಶ್ವದ ಚಿತ್ರ ಮೂಡಿಬಿಡುತ್ತದೆ. ಅಷ್ಟು ಬೇಗ ವಿಶ್ವದ ಚಿತ್ರ ಯಾರಿಂದಲೂ ಬರೆಯಲಾಗದು. ಆದುದರಿಂದ ಶಬ್ದದ ಸಾಮರ್ಥ್ಯ ಅಗಾಧವಾದುದು ಎಂದು ಸಿದ್ದೇಶ್ವರ ಸ್ವಾಮೀಜಿಯವರು ತಿಳಿಸಿರುವಂಥದ್ದು. ಧನ್ಯವಾದಗಳು.